ಅರ್ಧಸ್ಮ ಅರ್ಧಾಗಿರುವೆ ವಿಶಕ್ತಿ ಆದರೆ ಪಾರ್ವತಿ ಆಗಿರುವಳು ಅರ್ಧಸ್ಮ ಸ್ಪರ್ಶ ಭಾಗ ಮಹೇಶ್ವರ ಆಗಿರಲು ಒಂದು ಭಾಗ ಎರಡು ಶೀರ್ಷ ಆಗಿರಲು ಅರ್ಧ ಪಾರ್ವತಿ ಅರ್ಧ ಪರಶಿವನು ಒಂದು ಭಾಗ ಎರಡು ಶೀರ್ಷ ಆಗಿರಲು ಶ್ರೀ ಪಾರ್ವತಿ ಸನ್ಯಾಮುದಲ್ ಆದರೆ ಚಿತ್ತಾಮೃತವು ಕ್ಷೀರವಾಗಿ ತೊಟ್ಟಿಡಲು ಬಲದ ಪಾದದ ಅಡಿ ದಾವಳಿರ್ಪ ಮಧ್ಯ ಪೀಠದ ಇರ್ಪ ಶಿವಶಕ್ತಿ ಲಿಂಗೈಕ್ಯ ಅಭಿಷೇಕ ಧರಣಿಗೆ ಸೃಜಿಸಿತು ಶ್ರೀ ಪಾರ್ವತಿ ಸನ್ಯದ ಕ್ಷೀರವ ಶಿವನ ಎಡದ ಪಾದದ ಇರ್ಪ ಶಿವಶಕ್ತಿ ಲಿಂಗಕ್ಕೆ ಅಭಿಷೇಕ ಕರುಣಿಗೆ ಸೃಜಿಸಿತು ನಮ್ಮ ಪರಮೇಶ್ವರನು ಸಂತೋಷ ಪಟ್ಟು ಆಗೈಸಿ ನಗಲು ಶ್ರೀ ಪಾರ್ವತಿ ಚಿತಾಮೃತ ಕ್ಷೀರವ ವ್ಯರ್ಥ ಆಗಬಾರದೆಂದು ಆ ಕ್ಷೀರವನ್ನು ಮಣ್ಣಿನಿಂದ ಕಲಸಿ ಎರಡು ಉಂಡೆಯನ್ನು ಮಾಡಿಸಿ ಓಮೆಂಬ ಮಂತ್ರದಿಂದ ಎರಡು ಗೊಂಬೆಗಳನ್ನು ಸೃಷ್ಟಿಸಿರಲು ಶಿವ ಓಮೆಂಬ ಶಿವಶಕ್ತಿ ಮಂತ್ರದಿಂದ ಎಡದ ಪಾದವು ಸಂಕಿದ ಬಿಂದುವಿಗೆ ಹೆಣ್ಣು ಗೊಂಬೆಯನ್ನು ಮಾಡಿ ಮರದ ಪಾದವು ಸಂಕಿದ ಬಿಂದುವಿಗೆ ಗಂಡ ಗೊಂಬೆಯನ್ನು ಮಾಡಿ ಆಕೆ ಪರಾಶಿವನು 21,600 ಪ್ರಾಣ ಸೂತ್ರ ಪ್ರಾಣ ಮಂತ್ರ ಪ್ರಾಣ ಲಿಂಗವನ್ನು ನಿರ್ಮಾಣಿಸಿರೋದು ಶಿವ ಸೃಷ್ಟಿ ಆಕಾರವುಳ್ಳ ನಾಮಾಂಕಿತವ ಕಟ್ಟಲು ನಮ್ಮ ಶಿವನೇ ಗುರುವಾಗಿ ಅಘೋರ ಮುಖತಿ ಶಿವರಕ್ಷದಿ ಓ ಪ್ರಾಣ ಸಹ ಹೇಳುತ್ತಾರೆ ಮಂತ್ರಮೂರ್ತಿ ಪುರುಷ ಭಕ್ತಿ ಪದ್ಧತಿಗಳು ಮೂಲ ಮಂತ್ರ ಕಾರಣ ಗಂಡು ಗೊಂಬೆಗೆ ಹಾಲಿನಿಂದ ಹುಟ್ಟಿದ ಕಾರಣ ಹಾಲು ಮತ್ತೇನೆಂದು ನಾಮಾಂಕಿತ ಹಾಲಿನಿಂದ ಹುಟ್ಟಿದ ಕಾರಣ ಹಾಲು ಮುಕ್ತಾಂಗನಿ ಎಂದು ನಾಮಾಂಕಿತವ ಮಾಡಲು ದೇವರಿಗೂ ಗಂಧರ್ವರಿಗೂ ಮಧುವರರಿಗೂ ಇಷ್ಟ ನಿಗದಾರಣೆಯನ್ನು ಮಾಡಿ ಇವೇ ಪರಶಿವನಿಂದ ಸದ್ಭಕ್ತಿಯಿಂದ ಅಳವಡಿಸಿದರು ಹೇಗೆಂದರೆ ಹಾಲಿನಿಂದ ಹುಟ್ಟಿದ ಕಾರಣ ಹಾಲು ಮತಸ್ಥನಾದ ಕುರುಬ ವೀರೇಶ್ವರ ಎಂದು ಸಂಪ್ರೀತಿಯಿಂದ ಹೋಗಲು ಹಾಲು ಮುತ್ತೇನು ಸಾವಿಯ ಬಳಿಯಲ್ಲಿ ನಿಂತಿರಲು ಹಾಲು ಮುತ್ತೈನನ್ನು ಕರು ಹಿಡಿದು ಶ್ರೀ ಪಾರ್ವತಿ ಸಮೇತನಾಗಿ ಕೈಲಾಸಕ್ಕೆ ದಯಮಾಡಿಸಿರಲು ಹಾಲು ಮುತ್ತೈನನ್ನು ಶರಣನಿಗೆ ಸದ್ಬೋಧನೆಗಳನ್ನು ಬೋಧಿಸಿರಲು ಹುಲಿ ಸಿಂಹಾಸನ ಗದ್ದಿಗೆ ಪಾದದ ಬಳಿಯಲ್ಲಿ ಬಳಿರಿಸಿಕೊಂಡು 330 ಕೋಟಿ 330 ಕೋಟಿ ಶರಣರು ನಿಂದಿಸಿದರು. ಹಿಂದೆ ಮುಂದೆ ನಿಂದಿಸಿದ ದೇವತೆಗಳಿಗೆ ಶಾಪಂಕೊಡು ಎಂಬುದಾಗಿ ಪಾರ್ವತಿಗೆ ತಿಳಿಸಿರಲು ಪಾರ್ವತಿಯು ಶಾಪಂಕೊಡಲು ಶಾಪದ ನಿಮಿತ್ತ ಏನೆಂತೆಂದರೆ ಅಜಾಯಿರಾಗಿ ಆಯ ಎಂಬುದಾಗಿ ಶಾಪಂಕೊಡಲು ದೇವತೆಗಳು ರಾಕ್ಷಸರುಗಳು ಆಡು ಕುರಿಗಳಾದರು. ಆ ಕುರಿಗಳನ್ನು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಬ್ರಹ್ಮ ಶಾರದೆ ನಿವೇದವಾಗಿ ಕಾಪಾಡಿದರು. ಶರಣನ ಹಸ್ತಕ್ಕೆ ನೀಡಿರಲು ವಿಶ್ವಬ್ರಹ್ಮನು ನಿರ್ಮಿಸಿರುವ ಕರುಣ ಎಂಬ ಕತ್ತರಿಯಿಂದ ಉಣ್ಣೆಯನ್ನು ಕತ್ತರಿಸಿ ನೀರನ್ನು ಎರೆದು ಭಾವವೆಂಬ ಮಾಡದಿ ವರ್ಧಿಸಿ ಕರುಣ ದೃಷ್ಟಿ ಎಂಬ ಕದರಿನ ಹೊರೆಯಿಂದ ಪಾವನ ಪವಿತ್ರದ ಶಿವಸೂಸ್ತ್ರದ ಎಳೆಯನ್ನು ತೆಗೆದು ಕಡಾಚಕ್ರದ ಕೊಡಕಿನ ಓಕೆ ಮಾಡಲು ಮಹಾನಾಡು ದೇಶದ ಸಂಗಮೇಶ್ವರ ಪೂಜೆಗೆ ಕರಿ ಕಂಬಳಿ ಕಟ್ಟೆಯನ್ನು ತೆಗೆದುಕೊಂಡು ನಮ್ಮ ಪರಮೇಶ್ವರನಿಗೆ ಕೊಡಲು ಪರಮೇಶ್ವರನು ನೋಡಿ ಸಂತೋಷಪಟ್ಟು ಸಂಗಮೇಶ್ವರನ
ಪೂಜೆ ನೆರವೇರುವುದೆಂದು ಸಮತರ ಕಟ್ಟು ಯತಿಗಳ ಕಟ್ಟು ಮುನಿಗಳ ಕಟ್ಟು ನವಗ್ರಹಗಳ ಕಟ್ಟು ದೇಶ ನಾಡಿನ ಕಟ್ಟು ಕುರುಬರ ಕುಲ ಕಟ್ಟು ರೇವಣ ಸಿದ್ದೇಶ್ವರನ ಪಾದಗಳಿಗೆ ಅರ್ಪಿಸುತ್ತಾ ವೀರೇಶ್ವರನ ಪಾದಗಳಿಗೆ ಅರ್ಪಿಸುತ್ತಾ ವೀರಭದ್ರೇಶ್ವರನ ಪಾದಗಳಿಗೆ ಅರ್ಪಿಸುತ್ತಾ ಕೊಡೆಲಿಂಗ